ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇವತ್ತೊಂದು ಬುಧವಾರದ ಸಂಚಿಕೆಯ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಆ ಪ್ರೋಮೋಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಾಹಿತಿಗಳಿವೆ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನು ಒಂದು ಬಿಗ್ ಬಾಸ್ ಮನೆಯಲ್ಲಿ ಆರಂಭಿಸಿದ್ದಾರೆ ಸ್ನೇಹಿತರೆ. ಒಂದು ಹೊಸ ರೀತಿಯಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ. ನಿಮಗೆಲ್ಲರಿಗೂ ಕೂಡ ಒಂದು ಪ್ರೋಮೋದಲ್ಲಿ ನೋಡಿರೋ ಹಾಗೆ ಹಿಂದೆ ಒಂದು ಬೆನ್ನಿಗೆ ಒಂದು ಬಾಕ್ಸ್ನ ರೀತಿಯಲ್ಲಿ ಒಂದು ಇದನ್ನು ಬ್ಯಾಗನ್ನು ಕೂಡ ಕೆಟ್ಟಿರ್ತಾರೆ ಸ್ನೇಹಿತರೆ. ಅದಕ್ಕೆ ತಮಗೆ ಯಾರು ಈ ಮನೆಯಲ್ಲಿ ಇರಲು ಸೂಕ್ತ ಅಲ್ಲ ಅನಿಸಿದ ಒಬ್ಬ ಸ್ಪರ್ಧಿಗೆ ಅವರು ಹೋಗಿ ಒಂದು ಚಾಕುವನ್ನು ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕುವ ರೀತಿಯಾಗಿ ಆ ಒಂದು ಚಾಕುವನ್ನು ಅವರಿಗೆ ಹೋಗಿ ಚುಚ್ಚಬೇಕು ಸ್ನೇಹಿತರೆ. ಈ ಒಂದು ಚಾಕುವನ್ನು ಯಾರಿಗೆ ಚುಚ್ಚಿದ್ರು, ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಏನೇನೆಲ್ಲ ಹೈಲೈಟ್ ಪಾಯಿಂಟ್ಗಳು ಇದ್ದವು, ಕೊನೆಯದಾಗಿ ಯಾರ್ಯಾರೆಲ್ಲ ನಾಮಿನೇಟ್ ಆದರು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಮಾತ್ರ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ವಿಶೇಷವಾದ ರೀತಿಯ ಒಂದು ನಾಮಿನೇಷನ್ ಪ್ರಕ್ರಿಯೆಯೊಂದು ಇಡೀ ಸೀಸನ್ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ. ಒಂದು ರೀತಿಯಾಗಿ ವಿಭಿನ್ನ ರೀತಿಯಲ್ಲಿಯೇ ಈ ಒಂದು ಸೀಸನ್ನ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಾ ಇವೆ. ಅದರಲ್ಲೂ ಕೂಡ ಈ ವಾರದಲ್ಲೂ ಕೂಡ ತುಂಬಾ ಒಂದು ವಿಶೇಷವಾದ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಸ್ನೇಹಿತರೆ. ಒಂದು ಬೆನ್ನಿಗೆ ಚೂರಿ ಹಾಕುವ ರೀತಿಯಾಗಿ ಒಂದು ಹಿಂದೆ ಬ್ಯಾಗನ್ನು ಕೂಡ ಕೊಟ್ಟಿದ್ದಾರೆ. ಅದೊಂದು ರೀತಿಯಾಗಿ ಸ್ಪಂಜ್ ರೀತಿ ಇದೆ ಸ್ನೇಹಿತರೆ. ಆ ಸ್ಪಂಜಿಗೆ ತಾವು ಯಾರನ್ನು ನಾಮಿನೇಟ್ ಮಾಡಬೇಕು, ಯಾರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಬೇಕು, ಅವರಿಗೆ ಹೋಗಿ ಬೆನ್ನಿಗೆ ಚೂರಿ ಹಾಕುವ ರೀತಿಯಾಗಿ ಅವರನ್ನು ನಾಮಿನೇಷನ್ ಮಾಡಬೇಕು ಸ್ನೇಹಿತರೆ. ಯಾರ ಬೆನ್ನಿಗೆ ಅತಿ ಹೆಚ್ಚು ಚೂರಿಗಳು ಇರುತ್ತವೆ ಅಲ್ವಾ, ಅವರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇರುತ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ ನಾಮಿನೇಟ್ ಆಗ್ತಾರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವುದು ಐಶ್ವರ್ಯ ಹಾಗೆ ಮಂಜು ಅವರ ಜಗಳ ಕೂಡ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತುಂಬ ಹೈಲೈಟ್ ಆಗಿತ್ತು ಸ್ನೇಹಿತರೆ. ಐಶ್ವರ್ಯ ಅವರ ಕೊಟ್ಟ ಕಾರಣದಿಂದ ಮಂಜು ಅವರಿಗೆ ತುಂಬಾ ಕೋಪ ಕೂಡ ಬರಲಿಕ್ಕೆ ಶುರು ಆಗ್ತದೆ. ಅದನ್ನು ನೋಡೋಣ ಯಾವ ರೀತಿಯಾಗಿ ಅವರು ಹ್ಯಾಂಡಲ್ ಮಾಡ್ತಾರೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಎಲ್ಲರೂ ಕೂಡ ಕಾದು ನೋಡೋಣ ಸ್ನೇಹಿತರೆ. ಕೊನೆಯದಾಗಿ ಎಲ್ಲರೂ ಕೂಡ ಒಂದು ರೀತಿಯಾಗಿ 12 ಜನ ಇರುವಂತಹ ಪೈಕಿ ಒಂದು 8 ಜನ ನಾಮಿನೇಟ್ ಆಗಿರುವಂತಹ ವಿಚಾರ ಬಂದಿದೆ. ಅದರಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ ಉಗ್ರ ಮಂಜು ಅವರು ನಾಮಿನೇಟ್ ಆಗಿದ್ದಾರೆ. ಎರಡನೇದಾಗಿ ಗೌತಮಿ ಜಾಧವ್ ಅವರು ನಾಮಿನೇಟ್ ಆಗಿದ್ದಾರೆ. ಮೂರನೇದಾಗಿ ಐಶ್ವರ್ಯ ಸಿಂಧೋಗಿ ಅವರು ನಾಮಿನೇಟ್ ಆಗಿದ್ದಾರೆ. ನಾಲ್ಕನೇದಾಗಿ ಶಿಶಿರ್ ಶಾಸ್ತ್ರಿ ಅವರು ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ. ಐದನೇದಾಗಿ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿದ್ದಾರೆ. ಆರನೇದಾಗಿ ನೋಡ್ತಾ ಹೋಗೋದಾದರೆ ಮೋಕ್ಷಿತಾ ಪೈ ಅವರು ನಾಮಿನೇಟ್ ಆಗಿದ್ದಾರೆ. ಏಳನೇದಾಗಿ ನೋಡ್ತಾ ಹೋಗೋದಾದರೆ ರಜತ್. ಹಾಗೆ 8ನೇದಾಗಿ ನೋಡ್ತಾ ಹೋಗೋದಾದರೆ ಅದು ಬೇರೆ ಯಾರು ಅಲ್ಲ, ತ್ರಿವಿಕ್ರಮ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ. ಒಂದು ವಿಭಿನ್ನ ರೀತಿಯ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಈ 8 ಜನರು ಕೂಡ ನಾಮಿನೇಟ್ ಆಗಿರುವಂತಹ ವಿಚಾರ ಬಂದಿದೆ. ನೋಡೋಣ, ಒಂದು ಅಫಿಷಿಯಲ್ ಎಪಿಸೋಡ್ ಬರೋವರೆಗೂ ಕೂಡ ನಾವು ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ.